ಇವತ್ತು ಇಡೀ ಮನುಕುಲ ಒಂದು ಮದುವೆ ಅಂತ ಮಾಡಿದ್ರೆ ಅವ್ರು ಜೀವನ ಮಾಡಲಿಕ್ಕೆ ಮಾಡ್ತಾರೆ. ನನ್ನ ಎದುರಾಳಿ ಯಾವುದೇ ಸ್ಟಾರ್ಗಳು ಕಳಿಸಿದ್ರು, ಮಾಡೆಲ್ಗಳು ಕಳಿಸಿದ್ರು, ಕಾರ್ಯಕರ್ತರನ್ನ ಬಿಟ್ಟರು ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ, ಅಶ್ಲೀಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಂತ ಒಬ್ಬ ಶಾಸಕ ಬೇಕೇ ಬೇಕು ಅನ್ನೋ ಹಠಕ್ಕೆ ಬೀಳ್ತಾನೆ. ಹಠಕ್ಕೆ ಬಿದ್ದು ಏನೂ ಆಗಲಿಲ್ಲ ಅಂದರೆ ಕೊನೆಗೆ ಅವ್ರ ಬೆಡ್ರೂಮ್ಗಾದರೂ ಕ್ಯಾಮ್ರಾ ಫಿಟ್ ಮಾಡಿ ಅನ್ನೋಂಥ ಆಫರ್ ಕೊಡ್ತಾನೆ. ಇವನೊಬ್ಬ ಶಾಸಕ. ಹೇಗೆ ಜೀವನ ಮಾಡೋದು, ಹೇಗೆ ಸಂಸಾರ ಮಾಡೋದು? ಮನೆ ಕೆಲಸದವ್ರಿಗಾದರೂ ಹೇಳಿ, ನೀವು ಮನೆ ಹತ್ರ ಇದ್ದೀರಲ್ಲ ಕಾರ್ಯಕರ್ತರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ನಮ್ಮ ಮುಖಂಡರ ಹತ್ರ ನೀವು ಹೆಂಗೂ ಹತ್ರ ಇದ್ದೀರಲ್ಲ, ಅವ್ರ ಮನೆಗೆ ಹೆಂಗೂ ಆರಾಮಾಗಿ ಬಿಡ್ತಾರೆ, ಅವ್ರ ಬೆಡ್ರೂಮ್ಗಾದರೂ ಕ್ಯಾಮ್ರಾ ಇಟ್ಟು ಬನ್ನಿ ಅಂತ. ಅವ್ನ ಮಕ್ಕಳ ಮನೆಗೆ ಇಡ್ತಾನ, ಅವನ ಮನೆಗೆ ಇಟ್ಕೊಳ್ತಾನ, ಅವನಿಗೆ ಹೆಣ್ಮಕ್ಳಿಲ್ವಾ? ಎಡಿಟ್ ಮಾಡಿ ಹಾಕ್ಬಿಡ್ತಾನಂತೆ. ನಾನು ತೆಗೆದ್ಬಿಟ್ಟು ಮಂಜುಳದು ಸತ್ಬಿಡ್ತಾಳೆ ಮಂಜುಳ ಎಡಿಟ್ ಮಾಡಿ ಹಾಕಿದ್ರೆ. ಈ ಥರ ಆಫರ್ ಕೊಡ್ತಾನೆ. ಹೇಗೆ ಜೀವನ ಮಾಡೋದು? ನಾನೆಲ್ಲ ದಾಖಲೆಗಳು ನಿಮಗೆ ಕಳಿಸ್ತೀನಿ, ಯಾವುದು ಸುಳ್ಳನ್ನೇ ಹೇಳ್ತಾ ಇಲ್ಲ. ಯಾಕೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ತಿರುಗೋದು? ನೀವು ಬೇಡ ರಾಜಕೀಯ ಅಂದರೆ ನಾವು ಆಗಲೇ ಕಾರ್ಪೊರೇಷನ್ ಎಲೆಕ್ಷನ್ ಮುಗಿದ್ಮೇಲೆ ಇನ್ಯಾಕ್ಟಿವ್ ಆಗಿದ್ವಿ, ರಾಜಕಾರಣ ಬೇಡ ಅಂತ. ಅವ್ರ ಜೊತೆಲೂ ಮುನ್ರತ್ನ ಜೊತೆಲೂ ಇನ್ನು ನಮ್ಮ ಕೈಲಿ ಫೇಸ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನೀವು ಹೇಳ್ದಂಗೆ ಕೇಳ್ತೀವಣ್ಣ ಅಂತಲೂ ಹಿಂದೆ ಹೋಗಿದ್ವಿ. ಅವ್ರು ಹೇಳ್ದಂಗೆ ಕೇಳಿ ಚುನಾವಣೆನೂ ಮಾಡಿದ್ವಿ ಅವನಿಗೆ. ಅದಾದಮೇಲೆ ಸುಫಾರಿ ಕೊಡ್ತಾನೆ. ಒಂದು ಕಡೆ ಭಗತ್ ಸಿಂಗ್ ಅರುಣ್ಗೆ ಅವ್ರದ್ದು ವಿಡಿಯೋ ಬೇಕೇ ಬೇಕು, ನನ್ನ ಮತದಾರರು ಮತ್ತು ನನ್ನ ಕಷ್ಟಸುಖಗಳಲ್ಲಿ ಭಾಗಿಯಾಗ್ತದೆ, ಮಾಧ್ಯಮದ ಸ್ನೇಹಿತರು ಅನ್ನೋದಕ್ಕಿಂತ ನಮ್ಮ ಕುಟುಂಬದಲ್ಲೇ ನಮ್ಮ ಮಗನಿಗಿಂತ ಹೆಚ್ಚು. ಅವ್ರಿಗೆ ಕೋಟಿಗಟ್ಟಲೆ ಆಫರ್ ಇಟ್ಟು ಅವ್ರದ್ದು ವಿಡಿಯೋ ತಂದು ಕೊಡೋದು. ಇವಾಗಿಂದ ಪ್ರಯತ್ನ ಮಾಡಿರೋದಲ್ಲ ಅದು. ಅವರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಮಾತಾಡಿದ್ದಾನೆ, ನಾನೇ ನಾರಾಯಣ ಸ್ವಾಮಿ ವಿಡಿಯೋಗಾಗಿ ಅರುಣನ್ನು ಅರೆಸ್ಟ್ ಮಾಡಿಸ್ದೆ ಅಂತ ಮಾತಾಡಿದ್ದಾನೆ. ಈಗ ಮಾತಾಡಿದ್ದಾನೆ. ಅಕ್ರಮವಾಗಿ ಒಬ್ಬ ಪೊಲೀಸ್ ಅಧಿಕಾರಿಗಳು ಒಬ್ಬ ಮಂತ್ರಿ ವಿಡಿಯೋ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರು ಒಬ್ಬರನ್ನ ಅರೆಸ್ಟ್ ಮಾಡಿ, ನಿಂದೇನೂ ತಪ್ಪಿಲ್ಲ. ಅಲ್ಲಿನ SIT ಅಧಿಕಾರಿಗಳು ಕೇಳೋದು, ನಿಂದೇನೂ ತಪ್ಪಿಲ್ಲ, ಒಬ್ಬ ಮಂತ್ರಿಗೆ ಲೆಗ್ಗೆರೆ ನಾರಾಯಣ ಸ್ವಾಮಿ ವಿಡಿಯೋ ಬೇಕಂತೆ, ಇದೆಯಂತೆ ಕೊಡಿ, ಇದೆಯಂತೆ ಕೊಡಿ. ಅದಕ್ಕೆ ಮುಂದುವರೆದು ಹೇಳಬೇಕೋ ಬೇಡ ಗೊತ್ತಿಲ್ಲ, ನನ್ನ ಆತ್ಮೀಯವಾದಂಥ ಮಾಧ್ಯಮ ಸ್ನೇಹಿತರು ನಂದು ಒಂದು ಚಾನಲಲ್ಲಿ ಹೊಡಿತಾರೆ, ಲೆಗ್ಗೆರೆ ಗುರುವಿಗೆ ತ್ರಿಮಂತ್ರ ಬಗೆದ ಅರುಣ್, ಅದು ಹೊಡೆದು ನನಗೆ ಫೋನ್ ಮಾಡ್ತಾರೆ. ಇವತ್ತು ಶಾಸಕ ಆಗಿದ್ದಾನೆ ಕೃಷ್ಣ ನಾಯಕ್ ಅಂತ, ಅವ್ರ ಆಫೀಸ್ಗೆ ನಾನು ಹೋದ್ರೆ ಅಲ್ಲಿ ನಾನು ನೋಡ್ಕೊಂಬಂದ್ಬಿಟ್ಟಿದ್ದೆ, ನಿಂದು ವಿಡಿಯೋ ಇದೆ. ನನ್ನ ಮಾಧ್ಯಮ ಸ್ನೇಹಿತರು, ತುಂಬ ಹತ್ರ ಇದ್ದಂಥ ಸ್ನೇಹಿತೊಬ್ಬ, ಈಗ ಬೆಳೆಯಾಡ್ತಾ ನನ್ನ ಹೆಸರು ಹೇಳ್ಬೇಡಿ ಅಂತ. ನೀನು 50 ಲಕ್ಷ ಕೊಟ್ಟರೆ ನಾನು ಅದನ್ನು ಹಾಕೋದಿಲ್ಲ ಅಂತ. ನಾನು ನನ್ನ ಆಸ್ತಿ ಮಾರಿ ಆದರೂ 2 ಕೋಟಿ ಕೊಡ್ತೀನಿ ಹಾಕಿ TV ಗೆ ಅಂತ. ನನ್ನ ಅಪ್ಪ ಅಮ್ಮ ನನಗೊಂದಿಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ, ಮಾರ್ಬಿಟ್ಟಾದರೂ ಕೊಡ್ತೀನಿ 2 ಕೋಟಿ. ಯಾವುದೇ ಚಾನಲಲ್ಲಿ ಬಂದರೂ ಈಗ ಬರೀ ಸ್ಲೋಗನ್ ಹಾಕಿದಿರಿ, ದೊಡ್ಡಬಳ್ಳಾಪುರ ಕ್ಯಾಂಡಿಡೇಟು ಅಂತ ಆಗಬೇಕು ಅಂತ ಹೋಗಿದ್ದಾನೆ, ಲೆಗ್ಗೆರೆ ಕಾರ್ಪೊರೇಟ್ರ್ ಪತಿ ಅವನು ಇಂತ ಹಿಂಗೆಲ್ಲ ಹಾಕಿದರು ಟಿವಿಲಿ ಹಾಕಿ. ಇವತ್ತು ಕೃಷ್ಣ ನಾಯಕ್ ಅಂತ MLA ಅವ್ರ ಆಫೀಸಲ್ಲಿ ಕುಂತ್ಕೊಂಡು ನನ್ನ ಕರೆಸಿ, ಇಲ್ಲ ಕೃಷ್ಣ ನಾಯಕ್ ನನ್ನ ಮರ್ಯಾದೆ ಹೋಗ್ಬಿಡ್ತದೆ, ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಒಂದು 25 ಲಕ್ಷ ಆದರೂ ಕೊಡಿ ಅಂತ. 25 ರೂಪಾಯಿ ಕೊಡಲ್ಲ, ಮಾತು ಕೊಟ್ಟಿದ್ದೀನಿ. ಯಾವುದೇ ಚಾನಲಲ್ಲಿ ಬಂದರೂ ಆ ಚಾನಲವ್ರಿಗೆ ನಾನು 2 ಕೋಟಿ ಕೊಡ್ತೀನಿ ಅಂತ ಹೇಳ್ಬಂತು. ನಾನು ಸ್ವಚ್ಛಂದವಾಗಿರೋದಕ್ಕೆ ಧೈರ್ಯವಾಗಿ ಹೇಳ್ಬಂದು. ಆದರೆ ನಮ್ಮ ಕಾರ್ಯಕರ್ತರ ಮನೆಗೆ ಬರೋದು ಒಬ್ಬ ಶಾಸಕ, ನಾರಾಯಣ ಸ್ವಾಮಿ ಇದು ವಿಡಿಯೋ ಇದೆ ಅಂತ ನಿಮ್ಮ ಹತ್ರ ಇದೆಯಾ? ಇವನು ಕೆಲಸ ಮಾಡೋಕ್ಕಾಗಿದ್ದಾನ, ಬರೀ ಎನಿ ಡ್ರಾಪಿಂಗ್ ಮಾಡೋಕ್ಕಾಗಿದ್ದಾನ? ಇಂಥ ಲೋಫರ್ಸ್ನ ಇನ್ನೂ BJP ಇಟ್ಕೊಂಡಿದೆ. ನಾನು BJP ನಾಯಕರುಗಳ ಬಗ್ಗೆನೂ ಮಾತಾಡಿದ್ದಾನೆ, ನನ್ನ ಎದುರುಗಡೆ ಮಾತಾಡಿದ್ದಾನೆ. ನನಗೆ ಅವನು ಯಾವ ವಿಚಾರ ಮಾತಾಡಬೇಕು ಗೊತ್ತಿಲ್ಲ. 2 ಅವರ್ ಆದ್ರೂ ಬರೀ ಚಿಕ್ಕದಾಗಿ ಒಂದು 10 ಘಟನೆ ಹೇಳೋಕ್ಕಾಗಲ್ಲ. ನಾನು 100 ಘಟನೆಗಳು ಅವನದು ಗೊತ್ತು, 100 ಘಟನೆಗಳು. ಜನಸಾಮಾನ್ಯರಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ
ಅವನು ಹನಿ ಡ್ರಾಪ್ ಮಾಡಿದ್ದಾನೆ. ಒಬ್ಬ ಜನಸಾಮಾನ್ಯರದ್ದು ಹೇಳಬೇಕು ಅಂದರೆ ಆಮೇಲೆ ಅವರು ಇದಕ್ಕಿದ್ದಂಗೆ ಸತ್ತೋಗ್ತಾರೆ. 4-5 ಜನದ್ದು ಇಶ್ಯೂ ಆಗಿರೋದು ಸತ್ತಿದ್ದಾರೆ. ಆಶ್ರಯ ನಗರದಲ್ಲಿ ಹನುಮಂತಪ್ಪ ಅಂತ ಅವನು ಗೆದ್ದು ಪಾದಯಾತ್ರೆ ಮಾಡ್ತಾಯಿದ್ದ. ಸುಮಾರು 75-80 ವರ್ಷದ ಮುದುಕ. ಅವನು ದಲಿತ ನಾಯಕ. ನನಗೆ ಭಾಳ ಹಿಂದೆ ನಾನು ಅವತ್ತು ಜನತಾದಳದ ಕ್ಷೇತ್ರದ ಅಧ್ಯಕ್ಷ ಇದ್ದೆ. ನಾನು ಅವರು ಆರ್ಥಿಕವಾಗಿ ಸಹಾಯ ಮಾಡಿದ್ದೆ. ಮಗಳದ ಮದುವೆ ಇದ್ದರೆ ಇವ್ರು ಪಾದಯಾತ್ರೆಗೆ ಹೋದಾಗ ತಡೀತಾರೆ. ಅವನೊಂದಷ್ಟು ಸೇರಿಸ್ಕೊಂಡು, ಏನಯ್ಯ ಇಲ್ಲಿ ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನೀನು MLA ಅಂದ್ಬಿಟ್ಟು ಬಂದಿಲ್ಲಿ ಇದು ಮಾಡಿದ್ದೀಯ ಅಂಥೇಳಿ ಸ್ವಲ್ಪ ದಲಿತ ನಾಯಕರಾಗಿದ್ದರಿಂದ ಸ್ವಲ್ಪ ಕಾರವಾಗಿ ಮಾತಾಡ್ತಾರೆ. ಅಲ್ಲಿ ನೋವುಗಳು ಇದಕ್ಕೆ 2 ದಿವಸಕ್ಕೆ ಅವನಿಗೆ ಹೆಂಡತಿ ಸತ್ತೋಗಿರುತ್ತೆ, ಮಕ್ಕಳು ಇರುತ್ತೆ. ಇನ್ನೊಬ್ಬ ಎಮ್ಮನಿಗೆ ಗಂಡ ಸತ್ತಿರ್ತಾನೆ, ಮಗನ ಇರ್ತದೆ. ಅವ್ರು 25 ವರ್ಷದಿಂದ ಜೊತೆಗಿರ್ತಾರೆ. ಅವರಿಗೆ ಆ ಎಮ್ಮನ್ನು ಕರೆಸಿ 5 ಲಕ್ಷದ ಆಸೆ ತೋರಿಸಿ 50,000 ದುಡ್ಡು ಕೊಟ್ಟು ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಅವನನ್ನು ರೇಪ್ ಕೇಸ್ ಮಾಡಿಸಿ ಆ ಏಜಲ್ಲಿ ಜೈಲಿಗೆ ಕಳಿಸ್ತಾನೆ. SC/ST ಕೇಸ್ ಹಾಕಾಗಲ್ಲ ಅಂತ. ಇವತ್ತು ಅವ್ರ ಮಗಳ ಮದುವೆ ನಿಂತು ಹೋಗುತ್ತೆ. ಅವತ್ತಿನ ಕಾಲಕ್ಕೆ ನಾನು ಸಹ ಮದುವೆಗೆ ಹನುಮಂತಪ್ಪನ ಸಹಾಯ ಮಾಡಿದ್ದೆ. ಬಂದ ಜೈಲಿಂದ 7-8 ತಿಂಗಳು ಜೈಲಲ್ಲಿ ಬಂದಿದ್ದಂಗೆ 1 ವಾರಕ್ಕೆ ಸತ್ತೋಗ್ತಾನೆ. ಅವನೇನೋ ಹೋರಾಟ ರೂಪುರೇಷೆಗಳು ಮಾಡ್ಕೊತಿದ್ದ. ಇಂಥ ಒತ್ತಾರಿದೆ. ಅವ್ರ ಮನೇಲಿ ಡ್ರೈವರ್ ರಘು ಸತ್ತ. ಅವನು ಊರೂರು ಸುತ್ತೇ ಇದ್ದ. ನಮ್ಮ ಹತ್ರ ಎಲ್ಲ ಬಂದಿದ್ದ, ಡಾಕ್ಯುಮೆಂಟ್ ಇದೆ ಕೊಟ್ಬಿಡ್ತೀನಿ ಅಂತ. ನಾವು ಅವನೇನಕ್ಕೆ ಕಳಿಸಿದ್ರೆ ಇಷ್ಟ ಹತ್ರ ಇದ್ದೊಂದು ಚಿಕ್ಕಂದಿಂದ ನಮಗೆ ಹೆಂಗೆ ಬೇಕು, ಅಯ್ಯೋ ನಡಿಯಪ್ಪ ಅಂದ್ವಿ. ಯಾರು ಕೇಳಿದ್ರು ಆಶೀಶ್ ಸುರೇಶ್ ಹೇಳಿದ್ರು ನನ್ನ ಹತ್ರ ಬಂದಿದ್ರು ಅಂತಾರೆ. ಹನುಮಂತರಪ್ಪರು ಕೇಳಿದ್ರು ನನ್ನ ಹತ್ರ ಬಂದಿದ್ರು ಅಂತಾರೆ. ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ನಾನು ರಕ್ಷಣೆ ಕೊಡೋದಾದ್ರೆ ಇಷ್ಟು ತಿರುಗ್ತದಂಗೆ ಅವ್ನು ಸತ್ತೋದ, ನೇಣು ಹಾಕ್ಕೊಂಡ. ಯಾರು ಇವೆಲ್ಲ ಹೊಣೆ? ಯಾಕೆ ಪೊಲೀಸ್ ಇಲಾಖೆಗಾಗಿದೆ? ಮನೇಲಿಟ್ಟಿರೋ ಕೆಮಿಕಲ್ ಬ್ಲಾಸ್ಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರ ಮನೆ ಕೆಲಸದವನೊಬ್ಬ ಎಲ್ಲ ಮಾಧ್ಯಮದಲ್ಲಿ ತೋರಿಸಿರೋದು. ಅವ್ರದ್ದು ಸಾವಿರಾರು ಕೋಟಿ ಜಾಗ ಕೊರೆ ಮಾಡ್ತಾ ಇರ್ತಾರೆ. ಒಬ್ಬ KS ಅಧಿಕಾರಿ ಭೇಟಿ ಕೊಡ್ತಾಳೆ. ಭೇಟಿ ಕೊಟ್ಟು 2 ದಿವಸಕ್ಕೆ ಆ ಎಮ್ಮ ಕೊಲೆ ಆಗ್ತಾಳೆ. ಕೊಲೆ ಆದರೆ ಡ್ರೈವರ್ ಸತ್ತ ಅಂತ ಒಪ್ಕೊಳ್ತಾರೆ. ಅವನ ವಿಚಾರಕ್ಕೆ ಹೋದವ್ರಿಗೆ ಕಾನೂನು ಮೀರಿ ಸಾವುಗಳಾಗ್ತವೆ. ನಮ್ಮಲ್ಲಿ ಅಧಿಕಾರಿಗಳು ರಾತ್ರಿ ನಮ್ಮ ಫೈಲ್ಗಳು ಸೈನ್ ಮಾಡಬೇಡ ಅಂತ ವಾರ್ನ್ ಮಾಡಿದ ಅಧಿಕಾರಿಗಳಿಗೆ. ಒಬ್ಬ ಡಬಲ್ ಶ್ರೀನಿವಾಸ್ ಅಂತ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸೈನ್ ಮಾಡಿದ ಬೆಳಗ್ಗೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋನಿಂದ. ನಮಗೆ ಭಯ ಬಿದ್ದು ನಾವು ಹಿಂದೆನೇ ಹೋದ್ವಿ. ನಮ್ಮ ಅದೃಷ್ಟನೋ ಅಥವಾ ಇಲ್ಲ ಕಾಕತಾಳೀಯನೋ ನಮ್ಮನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ನಾವು ಉಳ್ಕೊಂಡಿದ್ವಿ. ದಾಖಲೆಗಳ ಸಮೇತ ಇದೆ.